ಆ ಗ್ರಾಮದಲ್ಲಿ ಅರಮನೆಯೇ ನ್ಯಾಯಾಲಯ. ಏನೇ ಆದ್ರೂ ಮೊದಲು ಅಲ್ಲಿ ನ್ಯಾಯ ತೀರ್ಮಾನ. ಆ ಮನೆ ಇಡೀ ಗ್ರಾಮದ ದೊಡ್ಡ ಮನೆ. ಯಾವುದಪ್ಪ ಈ ಮನೆ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನೂರು ವರ್ಷ ಹಳೆಯ ಇತಿಹಾಸ, ಏನೋ ಒಂದು ಗಾಂಭೀರ್ಯ, ಗೊತ್ತಿನ ಮನೆಯ ಗತವೈಭವ. ಇಂಥ ಅದ್ಭುತ ಮನೆಯನ್ನ ನೋಡಲು ಎರಡು ಕಣ್ಣು ಸಾಲದು. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪಡುಕುಡೂರಿನಲ್ಲಿರುವ ಅರಮನೆ. 200 ವರ್ಷ ಹಳೆಯ ಈ ಮನೆ ತುಂಬಾ ವಿಶೇಷ. ಪ್ರತಿ ಕಂಬಗಳು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿವೆ. 200 ವರ್ಷ ಹಳೆಯದಾದರೂ ಈಗಲೂ ಗತವೈಭವವನ್ನ ಸಾರುತ್ತಿದೆ. ನಿಜ, ಈ ಗುತ್ತಿನ ದೊಡ್ಡ ಮನೆಯಲ್ಲಿ ಹಳೆಯ ಗತವೈಭವ ಇನ್ನೂ ಮೇಳೈಸುತ್ತಿದೆ. ಈಗಲೂ ಗ್ರಾಮದ ನ್ಯಾಯ ಪಂಚಾಯಿತಿ ನಡೆಯೋದು ಇದೇ ಅರಮನೆಯಲ್ಲಿ. ದೊಡ್ಡ ಮನೆ ಅಂದಿನಿಂದ ಇಂದಿನವರೆಗೂ ಜನತಾ ನ್ಯಾಯಾಲಯದ ರೀತಿ ಕೆಲಸ ಮಾಡ್ತಿದೆ. ಮತ್ತೆ ಈ ಊರಿಗೆ ಒಂದು ನ್ಯಾಯಾಲಯ ಇದ್ದಂಗೆ ನಮಗೆ. ನಾವು ಸುರಿಗೆ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಸುರಿಗೆ ಇಲ್ಲಿ ಬಂದು ತಿಳಿಸೋದು ಎಲ್ಲ ಊರಿನವರು. ಆಮೇಲೆ ನಮಗೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಇರ್ಬೋದು, ಆದರೆ ಅಲ್ಲಿ ಹೋಗಲ್ಲ, ಹೆಚ್ಚಿಗೆ ಇಲ್ಲಿಗೆ ತೀರ್ಮಾನ ಆಗ್ತದೆ. ಇದೊಂದು ಈ ಮನೆಯ ವಿಶೇಷತೆ. ಅದರಲ್ಲೂ ಈ ಮನೆಯೊಳಗಿರೋ ದೈವದ ಮನೆ ಇಡೀ ಗ್ರಾಮವನ್ನೇ ಕಾಪಾಡ್ತಿದೆಯಂತೆ. ಈ ಮನೆಯ ಯಜಮಾನ ಪ್ರತಿನಿತ್ಯ ದೈವದ ಪೂಜೆಯನ್ನ ಚಾಚು ತಪ್ಪದೆ ಮಾಡ್ತಾರೆ. ಅಲ್ಲದೆ ಮನೆಯ ಪ್ರತಿ ಕಂಬವನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈ ಮನೆಯಲ್ಲಿರುವ 150ಕ್ಕೂ ಅಧಿಕ ದೇಸಿ ಗೋವುಗಳನ್ನ ಲಾಭವಿಲ್ಲದಿದ್ದರೂ ಸಾಕುತ್ತಿದ್ದಾರೆ. ಸಿಗುವ ಅಲ್ಪ ಸ್ವಲ್ಪ ಹಾಲನ್ನ ಮನೆ ಬಳಕೆ ಹಾಗೂ ದೈವದ ಪೂಜೆಗೆ ಬಳಸಲಾಗ್ತಿದೆ. ನಾನು 50 ವರ್ಷದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಒಬ್ಬರು ಯಜಮಾನರಿದ್ದಾರೆ. ಈ ಮನೆಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಅವರು ಬೆಳಿಗ್ಗೆ ಎದ್ದು ಯಾವ ಕಾರ್ಯಕ್ರಮ ಇದ್ರು ಅವ್ರು ನಿತ್ಯ ಪೂಜೆ ಒಂದು ಯಾವ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾರಿಗೂ ನೋಡಲಿಕ್ಕೆ ಆಗಲ್ಲ. ಅದು ಕರೆಕ್ಟ್ ಅವರು 6ವರೆಗೆ ಶುರು ಆದರೆ 11ವರೆಗೆ ಚಾಚು ತಪ್ಪದೆ ಏನೂ ತಿನ್ನದೆ ತನ್ನ ನಿತ್ಯ ದೈವದ ಕೆಲಸವನ್ನು ಒಳ್ಳೆ ಚಾಚು ತಪ್ಪದೆ ಮಾಡ್ತಾರೆ. ಒಳಗೆ ಹೋಗುವಾಗಲೇ ಮೆಟ್ಟಲ್ಲಿ ಗೊತ್ತಾಗ್ತದೆ. ಎಂತ ಹೇಳಿ ಬಂದರೆ ಅವನು ಹೇಳುವುದಿಲ್ಲ. ಅವನ ನಮ್ರತೆಯಿಂದ ಅವರ ದೇವರಿಗೆ ಕೈ ಮುಗಿದು ಅವರ ಕಾಲು ಹಿಡಿದು ಮತ್ತೆ ಹೋಗ್ತಾನೆ. ಎಂತ ಹೇಳಿಕೆ ಬಂದ ಆ ವಿಷಯವನ್ನು ಹೇಳುವುದಿಲ್ಲ. ಒಟ್ಟಾರೆ ಪಡುಕುಡೂರು ಗ್ರಾಮದಲ್ಲಿನ ಈ ದೊಡ್ಡ ಮನೆ ಈಗಲೂ ಹೆಮ್ಮೆಯ ಪ್ರತೀಕವಾಗಿದೆ. ಆ ಗ್ರಾಮದಲ್ಲಿ ಅರಮನೆಯೇ ನ್ಯಾಯಾಲಯ. ಏನೇ ಆದ್ರೂ ಮೊದಲು ಅಲ್ಲಿ ನ್ಯಾಯ ತೀರ್ಮಾನ. ಆ ಮನೆ ಇಡೀ ಗ್ರಾಮದ ದೊಡ್ಡ ಮನೆ. ಯಾವುದಪ್ಪ ಈ ಮನೆ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನೂರು ವರ್ಷ ಹಳೆಯ ಇತಿಹಾಸ, ಏನೋ ಒಂದು ಗಾಂಭೀರ್ಯ, ಗೊತ್ತಿನ ಮನೆಯ ಗತವೈಭವ. ಇಂಥ ಅದ್ಭುತ ಮನೆಯನ್ನ ನೋಡಲು ಎರಡು ಕಣ್ಣು ಸಾಲದು. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪಡುಕುಡೂರಿನಲ್ಲಿರುವ ಅರಮನೆ. 200 ವರ್ಷ ಹಳೆಯ ಈ ಮನೆ ತುಂಬಾ ವಿಶೇಷ. ಪ್ರತಿ ಕಂಬಗಳು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿವೆ. 200 ವರ್ಷ ಹಳೆಯದಾದರೂ ಈಗಲೂ ಗತವೈಭವವನ್ನ ಸಾರುತ್ತಿದೆ. ನಿಜ, ಈ ಗುತ್ತಿನ ದೊಡ್ಡ ಮನೆಯಲ್ಲಿ ಹಳೆಯ ಗತವೈಭವ ಇನ್ನೂ ಮೇಳೈಸುತ್ತಿದೆ. ಈಗಲೂ ಗ್ರಾಮದ ನ್ಯಾಯ ಪಂಚಾಯಿತಿ ನಡೆಯೋದು ಇದೇ ಅರಮನೆಯಲ್ಲಿ. ದೊಡ್ಡ ಮನೆ ಅಂದಿನಿಂದ ಇಂದಿನವರೆಗೂ ಜನತಾ ನ್ಯಾಯಾಲಯದ ರೀತಿ ಕೆಲಸ ಮಾಡ್ತಿದೆ. ಮತ್ತೆ ಈ ಊರಿಗೆ ಒಂದು ನ್ಯಾಯಾಲಯ ಇದ್ದಂಗೆ ನಮಗೆ. ನಾವು ಸುರಿಗೆ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಸುರಿಗೆ ಇಲ್ಲಿ ಬಂದು ತಿಳಿಸೋದು ಎಲ್ಲ ಊರಿನವರು. ಆಮೇಲೆ ನಮಗೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಇರ್ಬೋದು, ಆದರೆ ಅಲ್ಲಿ ಹೋಗಲ್ಲ, ಹೆಚ್ಚಿಗೆ ಇಲ್ಲಿಗೆ ತೀರ್ಮಾನ ಆಗ್ತದೆ. ಇದೊಂದು ಈ ಮನೆಯ ವಿಶೇಷತೆ. ಅದರಲ್ಲೂ ಈ ಮನೆಯೊಳಗಿರೋ ದೈವದ ಮನೆ ಇಡೀ ಗ್ರಾಮವನ್ನೇ ಕಾಪಾಡ್ತಿದೆಯಂತೆ. ಈ ಮನೆಯ ಯಜಮಾನ ಪ್ರತಿನಿತ್ಯ ದೈವದ ಪೂಜೆಯನ್ನ ಚಾಚು ತಪ್ಪದೆ ಮಾಡ್ತಾರೆ. ಅಲ್ಲದೆ ಮನೆಯ ಪ್ರತಿ ಕಂಬವನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈ ಮನೆಯಲ್ಲಿರುವ 150ಕ್ಕೂ ಅಧಿಕ ದೇಸಿ ಗೋವುಗಳನ್ನ ಲಾಭವಿಲ್ಲದಿದ್ದರೂ ಸಾಕುತ್ತಿದ್ದಾರೆ. ಸಿಗುವ ಅಲ್ಪ ಸ್ವಲ್ಪ ಹಾಲನ್ನ ಮನೆ ಬಳಕೆ ಹಾಗೂ ದೈವದ ಪೂಜೆಗೆ ಬಳಸಲಾಗ್ತಿದೆ. ನಾನು 50 ವರ್ಷದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಒಬ್ಬರು ಯಜಮಾನರಿದ್ದಾರೆ. ಈ ಮನೆಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಅವರು ಬೆಳಿಗ್ಗೆ ಎದ್ದು ಯಾವ ಕಾರ್ಯಕ್ರಮ ಇದ್ರು ಅವ್ರು ನಿತ್ಯ ಪೂಜೆ ಒಂದು ಯಾವ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾರಿಗೂ ನೋಡಲಿಕ್ಕೆ ಆಗಲ್ಲ. ಅದು ಕರೆಕ್ಟ್ ಅವರು 6ವರೆಗೆ ಶುರು ಆದರೆ 11ವರೆಗೆ ಚಾಚು ತಪ್ಪದೆ ಏನೂ ತಿನ್ನದೆ ತನ್ನ ನಿತ್ಯ ದೈವದ ಕೆಲಸವನ್ನು ಒಳ್ಳೆ ಚಾಚು ತಪ್ಪದೆ ಮಾಡ್ತಾರೆ. ಒಳಗೆ ಹೋಗುವಾಗಲೇ ಮೆಟ್ಟಲ್ಲಿ ಗೊತ್ತಾಗ್ತದೆ. ಎಂತ ಹೇಳಿ ಬಂದರೆ ಅವನು ಹೇಳುವುದಿಲ್ಲ. ಅವನ ನಮ್ರತೆಯಿಂದ ಅವರ ದೇವರಿಗೆ ಕೈ ಮುಗಿದು ಅವರ ಕಾಲು ಹಿಡಿದು ಮತ್ತೆ ಹೋಗ್ತಾನೆ. ಎಂತ ಹೇಳಿಕೆ ಬಂದ ಆ ವಿಷಯವನ್ನು ಹೇಳುವುದಿಲ್ಲ. ಒಟ್ಟಾರೆ ಪಡುಕುಡೂರು ಗ್ರಾಮದಲ್ಲಿನ ಈ ದೊಡ್ಡ ಮನೆ ಈಗಲೂ ಹೆಮ್ಮೆಯ ಪ್ರತೀಕವಾಗಿದೆ. ಆ ಗ್ರಾಮದಲ್ಲಿ ಅರಮನೆಯೇ ನ್ಯಾಯಾಲಯ. ಏನೇ ಆದ್ರೂ ಮೊದಲು ಅಲ್ಲಿ ನ್ಯಾಯ ತೀರ್ಮಾನ. ಆ ಮನೆ ಇಡೀ ಗ್ರಾಮದ ದೊಡ್ಡ ಮನೆ. ಯಾವುದಪ್ಪ ಈ ಮನೆ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನೂರು ವರ್ಷ ಹಳೆಯ ಇತಿಹಾಸ, ಏನೋ ಒಂದು ಗಾಂಭೀರ್ಯ, ಗೊತ್ತಿನ ಮನೆಯ ಗತವೈಭವ. ಇಂಥ ಅದ್ಭುತ ಮನೆಯನ್ನ ನೋಡಲು ಎರಡು ಕಣ್ಣು ಸಾಲದು. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪಡುಕುಡೂರಿನಲ್ಲಿರುವ ಅರಮನೆ. 200 ವರ್ಷ ಹಳೆಯ ಈ ಮನೆ ತುಂಬಾ ವಿಶೇಷ. ಪ್ರತಿ ಕಂಬಗಳು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿವೆ. 200 ವರ್ಷ ಹಳೆಯದಾದರೂ ಈಗಲೂ ಗತವೈಭವವನ್ನ ಸಾರುತ್ತಿದೆ.
ನಿಜ, ಈ ಗುತ್ತಿನ ದೊಡ್ಡ ಮನೆಯಲ್ಲಿ ಹಳೆಯ ಗತವೈಭವ ಇನ್ನೂ ಮೇಳೈಸುತ್ತಿದೆ. ಈಗಲೂ ಗ್ರಾಮದ ನ್ಯಾಯ ಪಂಚಾಯಿತಿ ನಡೆಯೋದು ಇದೇ ಅರಮನೆಯಲ್ಲಿ. ದೊಡ್ಡ ಮನೆ ಅಂದಿನಿಂದ ಇಂದಿನವರೆಗೂ ಜನತಾ ನ್ಯಾಯಾಲಯದ ರೀತಿ ಕೆಲಸ ಮಾಡ್ತಿದೆ. ಮತ್ತು ಈ ಊರಿಗೆ ಒಂದು ನ್ಯಾಯಾಲಯ ಇದ್ದಂಗೆ ನಮಗೆ. ನಾವು ಸುರಿಗೆ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಸುರಿಗೆ ಇಲ್ಲಿ ಬಂದು ತಿಳಿಸೋದು ಎಲ್ಲ ಊರಿನವರು. ಆಮೇಲೆ ನಮಗೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಇರ್ಬೋದು, ಆದರೆ ಅಲ್ಲಿ ಹೋಗಲ್ಲ, ಹೆಚ್ಚಿಗೆ ಇಲ್ಲಿಗೆ ತೀರ್ಮಾನ ಆಗ್ತದೆ. ಇದೊಂದು ಈ ಮನೆಯ ವಿಶೇಷತೆ. ಅದರಲ್ಲೂ ಈ ಮನೆಯೊಳಗಿರೋ ದೈವದ ಮನೆ ಇಡೀ ಗ್ರಾಮವನ್ನೇ ಕಾಪಾಡ್ತಿದೆಯಂತೆ. ಈ ಮನೆಯ ಯಜಮಾನ ಪ್ರತಿನಿತ್ಯ ದೈವದ ಪೂಜೆಯನ್ನ ಚಾಚು ತಪ್ಪದೆ ಮಾಡ್ತಾರೆ. ಅಲ್ಲದೆ ಮನೆಯ ಪ್ರತಿ ಕಂಬವನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈ ಮನೆಯಲ್ಲಿರುವ 150ಕ್ಕೂ ಅಧಿಕ ದೇಸಿ ಗೋವುಗಳನ್ನ ಲಾಭವಿಲ್ಲದಿದ್ದರೂ ಸಾಕುತ್ತಿದ್ದಾರೆ. ಸಿಗುವ ಅಲ್ಪ ಸ್ವಲ್ಪ ಹಾಲನ್ನ ಮನೆ ಬಳಕೆ ಹಾಗೂ ದೈವದ ಪೂಜೆಗೆ ಬಳಸಲಾಗ್ತಿದೆ. ನಾನು 50 ವರ್ಷದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಒಬ್ಬರು ಯಜಮಾನರಿದ್ದಾರೆ. ಈ ಮನೆಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಅವರು ಬೆಳಿಗ್ಗೆ ಎದ್ದು ಯಾವ ಕಾರ್ಯಕ್ರಮ ಇದ್ರು ಅವ್ರು ನಿತ್ಯ ಪೂಜೆ ಒಂದು ಯಾವ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾರಿಗೂ ನೋಡಲಿಕ್ಕೆ ಆಗಲ್ಲ. ಅದು ಕರೆಕ್ಟ್ ಅವರು 6ವರೆಗೆ ಶುರುವಾದರೆ 11ವರೆಗೆ ಚಾಚು ತಪ್ಪದೆ ಏನೂ ತಿನ್ನದೆ ತನ್ನ ನಿತ್ಯ ದೈವದ ಕೆಲಸವನ್ನು ಒಳ್ಳೆ ಚಾಚು ತಪ್ಪದೆ ಮಾಡ್ತಾರೆ. ಒಳಗೆ ಹೋಗುವಾಗಲೇ ಮೆಟ್ಟಲ್ಲಿ ಗೊತ್ತಾಗ್ತದೆ. ಎಂತ ಹೇಳಿ ಬಂದರೆ ಅವನು ಹೇಳುವುದಿಲ್ಲ. ಅವನ ನಮ್ರತೆಯಿಂದ ಅವರ ದೇವರಿಗೆ ಕೈ ಮುಗಿದು ಅವರ ಕಾಲು ಹಿಡಿದು ಮತ್ತೆ ಹೋಗ್ತಾನೆ. ಎಂತ ಹೇಳಿಕೆ ಬಂದ ಆ ವಿಷಯವನ್ನು ಹೇಳುವುದಿಲ್ಲ. ಒಟ್ಟಾರೆ ಪಡುಕುಡೂರು ಗ್ರಾಮದಲ್ಲಿನ ಈ ದೊಡ್ಡ ಮನೆ ಈಗಲೂ ಹೆಮ್ಮೆಯ ಪ್ರತೀಕವಾಗಿದೆ. ಆ ಗ್ರಾಮದಲ್ಲಿ ಅರಮನೆಯೇ ನ್ಯಾಯಾಲಯ. ಏನೇ ಆದ್ರೂ ಮೊದಲು ಅಲ್ಲಿ ನ್ಯಾಯ ತೀರ್ಮಾನ. ಆ ಮನೆ ಇಡೀ ಗ್ರಾಮದ ದೊಡ್ಡ ಮನೆ. ಯಾವುದಪ್ಪ ಈ ಮನೆ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನೂರು ವರ್ಷ ಹಳೆಯ ಇತಿಹಾಸ, ಏನೋ ಒಂದು ಗಾಂಭೀರ್ಯ, ಗೊತ್ತಿನ ಮನೆಯ ಗತವೈಭವ. ಇಂಥ ಅದ್ಭುತ ಮನೆಯನ್ನ ನೋಡಲು 2 ಕಣ್ಣು ಸಾಲದು. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪಡುಕುಡೂರಿನಲ್ಲಿರುವ ಅರಮನೆ. 200 ವರ್ಷ ಹಳೆಯ ಈ ಮನೆ ತುಂಬಾ ವಿಶೇಷ. ಪ್ರತಿ ಕಂಬಗಳು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿವೆ. 200 ವರ್ಷ ಹಳೆಯದಾದರೂ ಈಗಲೂ ಗತವೈಭವವನ್ನ ಸಾರುತ್ತಿದೆ. ನಿಜ, ಈ ಗುತ್ತಿನ ದೊಡ್ಡ ಮನೆಯಲ್ಲಿ ಹಳೆಯ ಗತವೈಭವ ಇನ್ನೂ ಮೇಳೈಸುತ್ತಿದೆ. ಈಗಲೂ ಗ್ರಾಮದ ನ್ಯಾಯ ಪಂಚಾಯಿತಿ ನಡೆಯೋದು ಇದೇ ಅರಮನೆಯಲ್ಲಿ. ದೊಡ್ಡ ಮನೆ ಅಂದಿನಿಂದ ಇಂದಿನವರೆಗೂ ಜನತಾ ನ್ಯಾಯಾಲಯದ ರೀತಿ ಕೆಲಸ ಮಾಡ್ತಿದೆ. ಮತ್ತು ಈ ಊರಿಗೆ ಒಂದು ನ್ಯಾಯಾಲಯ ಇದ್ದಂಗೆ ನಮಗೆ. ನಾವು ಸುರಿಗೆ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಸುರಿಗೆ ಇಲ್ಲಿ ಬಂದು ತಿಳಿಸೋದು ಎಲ್ಲ ಊರಿನವರು. ಆಮೇಲೆ ನಮಗೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಇರ್ಬೋದು, ಆದರೆ ಅಲ್ಲಿ ಹೋಗಲ್ಲ, ಹೆಚ್ಚಿಗೆ ಇಲ್ಲಿಗೆ ತೀರ್ಮಾನ ಆಗ್ತದೆ. ಇದೊಂದು ಈ ಮನೆಯ ವಿಶೇಷತೆ. ಅದರಲ್ಲೂ ಈ ಮನೆಯೊಳಗಿರೋ ದೈವದ ಮನೆ ಇಡೀ ಗ್ರಾಮವನ್ನೇ ಕಾಪಾಡ್ತಿದೆಯಂತೆ. ಈ ಮನೆಯ ಯಜಮಾನ ಪ್ರತಿನಿತ್ಯ ದೈವದ ಪೂಜೆಯನ್ನ ಚಾಚು ತಪ್ಪದೆ ಮಾಡ್ತಾರೆ. ಅಲ್ಲದೆ ಮನೆಯ ಪ್ರತಿ ಕಂಬವನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈ ಮನೆಯಲ್ಲಿರುವ 150ಕ್ಕೂ ಅಧಿಕ ದೇಸಿ ಗೋವುಗಳನ್ನ ಲಾಭವಿಲ್ಲದಿದ್ದರೂ ಸಾಕುತ್ತಿದ್ದಾರೆ. ಸಿಗುವ ಅಲ್ಪ ಸ್ವಲ್ಪ ಹಾಲನ್ನ ಮನೆ ಬಳಕೆ ಹಾಗೂ ದೈವದ ಪೂಜೆಗೆ ಬಳಸಲಾಗ್ತಿದೆ. ನಾನು 50 ವರ್ಷದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಒಬ್ಬರು ಯಜಮಾನರಿದ್ದಾರೆ. ಈ ಮನೆಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಅವರು ಬೆಳಿಗ್ಗೆ ಎದ್ದು ಯಾವ ಕಾರ್ಯಕ್ರಮ ಇದ್ರು ಅವ್ರು ನಿತ್ಯ ಪೂಜೆ ಒಂದು ಯಾವ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾರಿಗೂ ನೋಡಲಿಕ್ಕೆ ಆಗಲ್ಲ. ಅದು ಕರೆಕ್ಟ್ ಅವರು 6ವರೆಗೆ ಶುರುವಾದರೆ 11ವರೆಗೆ ಚಾಚು ತಪ್ಪದೆ ಏನೂ ತಿನ್ನದೆ ತನ್ನ ನಿತ್ಯ ದೈವದ ಕೆಲಸವನ್ನು ಒಳ್ಳೆ ಚಾಚು ತಪ್ಪದೆ ಮಾಡ್ತಾರೆ. ಒಳಗೆ ಹೋಗುವಾಗಲೇ ಮೆಟ್ಟಲ್ಲಿ ಗೊತ್ತಾಗ್ತದೆ. ಎಂತ ಹೇಳಿ ಬಂದರೆ ಅವನು ಹೇಳುವುದಿಲ್ಲ. ಅವನ ನಮ್ರತೆಯಿಂದ ಅವರ ದೇವರಿಗೆ ಕೈ ಮುಗಿದು ಅವರ ಕಾಲು ಹಿಡಿದು ಮತ್ತೆ ಹೋಗ್ತಾನೆ. ಎಂತ ಹೇಳಿಕೆ ಬಂದ ಆ ವಿಷಯವನ್ನು ಹೇಳುವುದಿಲ್ಲ. ಒಟ್ಟಾರೆ ಪಡುಕುಡೂರು ಗ್ರಾಮದಲ್ಲಿನ ಈ ದೊಡ್ಡ ಮನೆ ಈಗಲೂ ಹೆಮ್ಮೆಯ ಪ್ರತೀಕವಾಗಿದೆ. ಆ ಗ್ರಾಮದಲ್ಲಿ ಅರಮನೆಯೇ ನ್ಯಾಯಾಲಯ. ಏನೇ ಆದ್ರೂ ಮೊದಲು ಅಲ್ಲಿ ನ್ಯಾಯ ತೀರ್ಮಾನ. ಆ ಮನೆ ಇಡೀ ಗ್ರಾಮದ ದೊಡ್ಡ ಮನೆ. ಯಾವುದಪ್ಪ ಈ ಮನೆ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನೂರು ವರ್ಷ ಹಳೆಯ ಇತಿಹಾಸ, ಏನೋ ಒಂದು ಗಾಂಭೀರ್ಯ, ಗೊತ್ತಿನ ಮನೆಯ ಗತವೈಭವ. ಇಂಥ ಅದ್ಭುತ ಮನೆಯನ್ನ ನೋಡಲು 2 ಕಣ್ಣು ಸಾಲದು. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪಡುಕುಡೂರಿನಲ್ಲಿರುವ ಅರಮನೆ. 200 ವರ್ಷ ಹಳೆಯ ಈ ಮನೆ ತುಂಬಾ ವಿಶೇಷ. ಪ್ರತಿ ಕಂಬಗಳು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿವೆ. 200 ವರ್ಷ ಹಳೆಯದಾದರೂ ಈಗಲೂ ಗತವೈಭವವನ್ನ ಸಾರುತ್ತಿದೆ. ನಿಜ, ಈ ಗುತ್ತಿನ ದೊಡ್ಡ ಮನೆಯಲ್ಲಿ ಹಳೆಯ ಗತವೈಭವ ಇನ್ನೂ ಮೇಳೈಸುತ್ತಿದೆ. ಈಗಲೂ ಗ್ರಾಮದ ನ್ಯಾಯ ಪಂಚಾಯಿತಿ ನಡೆಯೋದು ಇದೇ ಅರಮನೆಯಲ್ಲಿ. ದೊಡ್ಡ ಮನೆ ಅಂದಿನಿಂದ ಇಂದಿನವರೆಗೂ ಜನತಾ ನ್ಯಾಯಾಲಯದ ರೀತಿ ಕೆಲಸ ಮಾಡ್ತಿದೆ. ಮತ್ತು ಈ ಊರಿಗೆ ಒಂದು ನ್ಯಾಯಾಲಯ ಇದ್ದಂಗೆ ನಮಗೆ. ನಾವು ಸುರಿಗೆ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಸುರಿಗೆ ಇಲ್ಲಿ ಬಂದು ತಿಳಿಸೋದು ಎಲ್ಲ ಊರಿನವರು. ಆಮೇಲೆ ನಮಗೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಇರ್ಬೋದು, ಆದರೆ ಅಲ್ಲಿ ಹೋಗಲ್ಲ, ಹೆಚ್ಚಿಗೆ ಇಲ್ಲಿಗೆ ತೀರ್ಮಾನ ಆಗ್ತದೆ. ಇದೊಂದು ಈ ಮನೆಯ ವಿಶೇಷತೆ.
ಅದರಲ್ಲೂ ಈ ಮನೆಯೊಳಗಿರೋ ದೈವದ ಮನೆ ಇಡೀ ಗ್ರಾಮವನ್ನೇ ಕಾಪಾಡ್ತಿದೆಯಂತೆ. ಈ ಮನೆಯ ಯಜಮಾನ ಪ್ರತಿನಿತ್ಯ ದೈವದ ಪೂಜೆಯನ್ನ ಚಾಚು ತಪ್ಪದೆ ಮಾಡ್ತಾರೆ. ಅಲ್ಲದೆ ಮನೆಯ ಪ್ರತಿ ಕಂಬವನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈ ಮನೆಯಲ್ಲಿರುವ 150ಕ್ಕೂ ಅಧಿಕ ದೇಸಿ ಗೋವುಗಳನ್ನ ಲಾಭವಿಲ್ಲದಿದ್ದರೂ ಸಾಕುತ್ತಿದ್ದಾರೆ. ಸಿಗುವ ಅಲ್ಪ ಸ್ವಲ್ಪ ಹಾಲನ್ನ ಮನೆ ಬಳಕೆ ಹಾಗೂ ದೈವದ ಪೂಜೆಗೆ ಬಳಸಲಾಗ್ತಿದೆ. ನಾನು 50 ವರ್ಷದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಒಬ್ಬರು ಯಜಮಾನರಿದ್ದಾರೆ. ಈ ಮನೆಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಅವರು ಬೆಳಿಗ್ಗೆ ಎದ್ದು ಯಾವ ಕಾರ್ಯಕ್ರಮ ಇದ್ರು ಅವ್ರು ನಿತ್ಯ ಪೂಜೆ ಒಂದು ಯಾವ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾರಿಗೂ ನೋಡಲಿಕ್ಕೆ ಆಗಲ್ಲ. ಅದು ಕರೆಕ್ಟ್ ಅವರು 6ವರೆಗೆ ಶುರುವಾದರೆ 11ವರೆಗೆ ಚಾಚು ತಪ್ಪದೆ ಏನೂ ತಿನ್ನದೆ ತನ್ನ ನಿತ್ಯ ದೈವದ ಕೆಲಸವನ್ನು ಒಳ್ಳೆ ಚಾಚು ತಪ್ಪದೆ ಮಾಡ್ತಾರೆ. ಒಳಗೆ ಹೋಗುವಾಗಲೇ ಮೆಟ್ಟಲ್ಲಿ ಗೊತ್ತಾಗ್ತದೆ. ಎಂತ ಹೇಳಿಕ್ಕೆ ಬಂದರೆ ಅವನು ಹೇಳುವುದಿಲ್ಲ. ಅವನು ನಮ್ರತೆಯಿಂದ ಅವರ ದೇವರಿಗೆ ಕೈ ಮುಗಿದು ಅವರ ಕಾಲು ಹಿಡಿದು ಮತ್ತೆ ಹೋಗ್ತಾನೆ. ಎಂತ ಹೇಳಿಕ್ಕೆ ಬಂದ ಆ ವಿಷಯವನ್ನು ಹೇಳುವುದಿಲ್ಲ. ಒಟ್ಟಾರೆ ಪಡುಕುಡೂರು ಗ್ರಾಮದಲ್ಲಿನ ಈ ದೊಡ್ಡ ಮನೆ ಈಗಲೂ ಹೆಮ್ಮೆಯ ಪ್ರತೀಕವಾಗಿದೆ.